ಕೋವಿಡ್ ಟೆಸ್ಟ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಇದೀಗ ಡಿಸೈಡ್ ಮಾಡಲಾಗಿದೆ. ಹೀಗಾಗಿ 1000ಕ್ಕಿಂತ ಹೆಚ್ಚು ಟೆಸ್ಟ್ಗಳನ್ನ ಮಾಡಲಾಗ್ತಾ ಇತ್ತು. ಇದೀಗ ಆ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೋವಿಡ್ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಹೊಸ ವರ್ಷದ ಹೊಸ್ತಿಲಿನಲ್ಲಿ ನಾವಿದ್ದೀವಿ. ಕೋವಿಡ್ನ ಸಂಖ್ಯೆ ಅಂದರೆ ಕೋವಿಡ್ನ ಭೀತಿ ಎದುರಾಗ್ತಾ ಇರೋದ್ರಿಂದ ಹೊಸ ವರ್ಷದ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಕಳೆದ ಅಲೆಗಳಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ಅನುಭವಿಸಬಾರ್ದು. ಕೋವಿಡ್ ಟೆಸ್ಟ್ಗಳನ್ನು ಈಗಲಿಂದನೇ ಹೆಚ್ಚಿಸಬೇಕು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ಗೆ ಟೆಸ್ಟ್ ಮಾಡೋದಕ್ಕೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. NIV ಪುಣೆ ಲ್ಯಾಬ್ನಿಂದ ಜಿನೋಮಿಕ್ ಸೀಕ್ವೆನ್ಸ್ ವರದಿ ವಿಳಂಬವಾಗುತ್ತೆ. JN1 ಉಪತಳಿ ಬಗ್ಗೆ ತಿಳಿಯೋದಕ್ಕೆ ಬೆಂಗಳೂರಿನಲ್ಲೇ ಈಗ ಲ್ಯಾಬ್ ತಯಾರಿಯನ್ನು ನಡೆಸಲಾಗಿದೆ. ವಿಕ್ಟೋರಿಯಾದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಲ್ಯಾಬ್ ತೆರೆಯೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಕೋವಿಡ್ನ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಅದರಲ್ಲೂ ಬೆಂಗಳೂರೇ ಹಾಟ್ಸ್ಪಾಟ್ ಆಗ್ತಾ ಇದೆ. ಹೊಸ ವರ್ಷದ ಹೊಸ್ತಿಲಿನಲ್ಲಿ ಇದ್ದೀವಿ ನಾವು. ಹೀಗಾಗಿ ಆತಂಕ ಸಹಜವಾಗಿ ಕಾಡ್ತಾ ಇದೆ. ಹೀಗಾಗಿ ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತಾ ಇದೆ. ತಯಾರಿ ಯಾವ ರೀತಿ ಇದೆ ಅಂತ ಹೇಳಿ ಇದಕ್ಕೆ? ಖಂಡಿತ ಶರತ್, ಈಗಾಗಲೇ ಕೊರೋನಾ ಹೊಸ ರೂಪಾಂತರಿ ವಿಚಾರವಾಗಿ ಸಾಕಷ್ಟು ಆತಂಕದ ವಿಚಾರಗಳು ಹೊರಗಡೆ ಬೀಳ್ತಿದೆ. ಅದರಲ್ಲೂ ಕೂಡ ಕರ್ನಾಟಕ ಕೂಡ ಒಂದು ಹಾಟ್ಸ್ಪಾಟ್ ಆಗ್ತಿದೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು JN1 ಪ್ರಕರಣಗಳು ದಾಖಲಾಗ್ತಿದೆ ಅಂತೇಳಿ ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೂಡ ಆರೋಗ್ಯ ಇಲಾಖೆಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಿದೆ. ಪ್ರಮುಖವಾಗಿ ಇತ್ತೀಚೆಗೆ ಪುಣೆಯ ಒಂದು ಲ್ಯಾಬ್ಗೆ ಸುಮಾರು 192 ಸ್ಯಾಂಪಲ್ಗಳನ್ನು ಕಳಿಸಲಾಗಿತ್ತು. ಅದರಲ್ಲಿ 62 ಜಿಯೋನಿಕ್ ಸೀಕ್ವೆನ್ಸ್ ಸ್ಯಾಂಪಲ್ಗಳನ್ನು ಕಳಿಸಲಾಗಿತ್ತು. ಅದರಲ್ಲಿ 35 ಪಾಸಿಟಿವ್ ಪ್ರಕರಣಗಳು ಈಗಾಗಲೇ ವರದಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆ ಆಗಿರ್ಬೋದು, ಜೊತೆಗೆ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಸಂಪುಟ ಉಪಸಮಿತಿ ರಚನೆ ಮಾಡಲಾಗಿದ್ದು ಕೋವಿಡ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮೀಟಿಂಗ್ಗಳು ಕೂಡ ಇವತ್ತು ನಡೆಯುತ್ತೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 20 ಕೇಸ್ಗಳು ದಾಖಲಾಗಿದೆ. ಅದರಲ್ಲೂ ಕೂಡ ಇಯರ್ ಎಂಡ್ನಲ್ಲಿ ಇದ್ದೀವಿ. ಕ್ರಿಸ್ಮಸ್ ಆಯಿತು. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಇದು ಸಾಕಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆಯಿಂದ ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇವತ್ತು 12 ಗಂಟೆಗೆ ಅಧಿಕಾರಿಗಳ ಜೊತೆ ಸಭೆ ನಡೆಯುತ್ತೆ. ಈ ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಫ್ ರೂಲ್ಸ್ಗಳನ್ನು ತರುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಕೊರೋನಾ ಬಂದೋಯ್ತು. ಕೊರೋನಾದ ಹೊಸ ತಳಿ ಇರೋದ್ರಿಂದ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಸಾಕಷ್ಟು ವಿಚಾರಗಳ ಬಗ್ಗೆ ತಜ್ಞರ ಮೂಲಕ ಒಂದಷ್ಟು ಮಾಹಿತಿಗಳನ್ನು ಪಡಿಬೇಕಾಗುತ್ತೆ. ಜೊತೆಗೆ ಅದನ್ನು ಕಟ್ಟಿ ಹಾಕೋದು ಹೇಗೆ, ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ ಪ್ರಮುಖ ಅಂಶ ಆಗಿರುತ್ತೆ. ಅದರ ಬಗ್ಗೆ ಸಾಕಷ್ಟು ವಿಚಾರಗಳು ಆ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಹೊರ ರಾಜ್ಯಗಳಿಂದ ಬರುವಂತಹ ಜನರಿಗೆ RT-PCR ಟೆಸ್ಟನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನು ನಡೆಸಲಾಗುತ್ತೆ. ಯಾಕಂದರೆ ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯ ಆಗಿರ್ಬೋದು, ದೇಶಗಳಿಂದ ಬರುವಂಥ ಜನರಿಗೆ ಈ ರೀತಿಯಾದಂಥ ವೈರಸ್ ಆ ಕಡೆಯಿಂದ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೀಗಾಗಿ ಬೇರೆ ರಾಜ್ಯ ಮತ್ತು ದೇಶಗಳಿಂದ ಬರೋರಿಗೆ RT-PCR ಟೆಸ್ಟನ್ನು ಕಡ್ಡಾಯ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನ್ಯೂ ಇಯರ್ ಇರೋದ್ರಿಂದ ಸಾಕಷ್ಟು ಸಂಭ್ರಮಗಳಿರುತ್ತೆ, ಪಾರ್ಟಿಗಳಿರುತ್ತೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಾರೆ, ಬೇರೆ ಊರುಗಳ ಕಡೆ ಹೋಗ್ತಾರೆ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ರಜೆ ಇರೋದ್ರಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗಿರ್ತಾರೆ. ಹೀಗಾಗಿ ಅವರಿಗೆ ಮಾಸ್ಕನ್ನು ಕಡ್ಡಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಟೆಸ್ಟ್ ಮಾಡೋದಾಗಿರ್ಬೋದು, ಈಗಾಗಲೇ ಯಾವ್ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳಿದೆ, ಎಷ್ಟು ವೆಂಟಿಲೇಟರ್ಗಳಿದೆ, ಅದರಲ್ಲಿ ಯಾವ್ದು ಸರಿ ಇದೆ, ಯಾವ್ದು ಸರಿ ಇಲ್ಲ, ಈ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಮೀಟಿಂಗ್ನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ. ಶರತ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.